जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ 27 ಮೇ ಶ್ರೀ ಮಹಾರಾಜರವರ ಪ್ರವಚನ, ನಿರಭಿಮಾನಯುಕ್ತ ಪರೋಪಕಾರವು ಭಗವಂತನ ಸೇವೆಯೇ ಆಗಿರುತ್ತದೆ. ಪರ ಉಪಕಾರ, ಪರೋಪಕಾರ, ಪರ ಅಧಿಕ ಉಪಕಾರ. ಪರರು ಅಂದರೆ ಇತರರಿಗೆ ಮಾಡುವ ಉಪಕಾರ, ಅದು ಭಗವಂತನ ಸೇವೆಯೇ ಆಗಿರುತ್ತೆ. ಹೆಂಗೆ ಮಾಡಬೇಕಪ್ಪ? ನಿರ ಅಭಿಮಾನಯುಕ್ತ. ನಿರ ಅಭಿಮಾನ, ಯಾವ ಥರವಾದ ಅಭಿಮಾನ ಇಲ್ಲ ಅಂದರೆ ಏನಪ್ಪ? ನಾನು ಈ ದೇಹ ಇದ್ದೀನಿ ಅಂತ ಅಭಿಮಾನ ಹೊಂದಿದಾಗ ನಾನು ಒಬ್ಬರಿಗೆ ಉಪಕಾರ ಅಂದರೆ ಯಾವುದೇ ಥರವಾದ ಒಂದು ಸಹಾಯ ಆಗಲಿ, ಒಂದು ಶಬ್ದದ ಮುಖೇಣ ಸಹಾಯ ಆಗಲಿ, ಒಂದು ವಸ್ತುವಿನ ಮುಖೇಣ ಸಹಾಯ ಆಗಲಿ, ಒಂದು ಸ್ಪರ್ಶದ ಮುಖೇಣ ಸಹಾಯ ಆಗಲಿ. ಯಾರ್ದೋ ಹೋಗ್ತಾರೆ, ಯಾರಿಗೋ ನೋವಲ್ಲಿ ಅಳ್ತಾ ಇರ್ತಾರೋ, ಅವ್ರು ಹೋಗಿ ಕೈ ಹಿಡ್ಕೊಂಡ್ವಾ, ನಾವು ಅವರು ಒಂದು ಹೆಗಲ ಮೇಲೆ ಕೈ ಇಟ್ವಾ, ಏನಾಗಲ್ಲಪ್ಪ, ಎಲ್ಲ ಸರಿ ಹೋಗುತ್ತೆ. ಅಥವಾ ಒಂದು ಶಬ್ದದ ಮುಖೇಣ ಹೇಳಿದ್ವಾ, ಅಥವಾ ಕಾಯಿಕ, ವಾಚಿಕ, ಮಾನಸಿಕ ಯಾವುದೇ ರೀತಿಯಲ್ಲಿ ನಾವು ಆ ಸಹಾಯ ಮಾಡಿದಾಗ ಪರರಿಗೆ ಉಪಕಾರ ಮಾಡುತ್ತೇವೆ. ಅದು ಭಗವಂತನ ಸೇವೆ ಆಗಿರುತ್ತೆ. ಯಾವಾಗ ಅದು ಅಭಿಮಾನ, ನಿರಭಿಮಾನ ಅಂದರೆ ಯಾವ ಥರವಾದ ಅಪೇಕ್ಷೆ ಅವರಿಂದಿಲ್ಲ. ನಾನೊಂದು 10 ಒಳ್ಳೆಯ ಶಬ್ದ ಹೇಳಿದ್ರೆ ನೀವು ನಾಳೆ ಬಂದು ನನಗೆ ಒಳ್ಳೆಯ ಶಬ್ದ ಹೇಳಿ ನನಗೆ ಸಾಂತ್ವನ ಮಾಡಬೇಕು. ಅಯ್ಯೋ ಹಿಂಗಾಗೋಯ್ತೇನ್ರಿ ದೀಪ, ಹಿಂಗಾಗಬಾರ್ದಾಗಿತ್ತು, ಯಾವ ಥರವಾದ ಅಪೇಕ್ಷೆ ಇಲ್ಲ ಅಲ್ಲಿ. ಅಪೇಕ್ಷೆ ಯಾರು ಮಾಡ್ತಾರಪ್ಪ ಅಂದರೆ ದುರ್ಬಲರು. ಯಾರಿಗೆ ಬಲ ಇರೋದಿಲ್ವೋ, ಮನೋಬಲ ಇರೋದಿಲ್ವೋ, ಅವ್ರು ಏನು ಮಾಡ್ತಾರೆ? ಅಪೇಕ್ಷೆಯನ್ನು ಸಿಂಪತಿ ಮಾಡಬೇಕು, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಬೇಕು. ಅಂದರೆ ಎಲ್ಲರೂ ನನ್ನನ್ನು ಅಚ್ಚ ಮಾಡಬೇಕು. ತಿರುಗಿ ಒಳ್ಳೆ ಇನ್ನೊಬ್ಬರಿಂದ ಅಪೇಕ್ಷೆ ಮಾಡಿದ್ರೆ ಏನಾಗುತ್ತೆ? ನಮ್ಮ ಧೈರ್ಯ ನಾವು ಕಳ್ಕೊತೀವಿ, ನಮಗೆ ಮನೋಬಲ ಇರುವುದಿಲ್ಲ, ಅದು ವೀಕ್ನೆಸ್ ಆಗೋಗುತ್ತೆ ನಮ್ಮದು. ಆ ವೀಕ್ನೆಸ್ ಮೇಲೆ ಇನ್ನೊಬ್ರು ಯಾರು ಬೇಕಾದರೂ ಆಟ ಆಡಬಹುದು. ಅದಕ್ಕೆ ನಾವು ಹಿಂಗಿರಬೇಕಪ್ಪ ಅಂದರೆ ಸಹಜವಾಗಿ, ಸರಳವಾಗಿ ಏನೇ ಕೆಲಸ ಮಾಡಿದ್ರೂ ಅಪ್ಪ ನಿನ್ನ ಸಲುವಾಗಿ ನಾನು ಮಾಡಿದ್ದೀನಿ ಅಂದ್ಬಿಟ್ಟು ಅದಕ್ಕೆ ಸೇವೆ ಅಂತಲೂ ನಾವು ಫಸ್ಟ್ ಹೆಸರು ಕೊಡಬಾರ್ದು. ಯಾಕೆಂದರೆ ನಾನು ಸೇವೆ ಮಾಡ್ತಿದ್ದೀನಿ ಅಂದರೆ ನಾನು ಮತ್ತು ಸೇವಾ ಎರಡು ಮತ್ತೆ ಅಭಿಮಾನಯುಕ್ತವಾಗುತ್ತದೆ. ಅದಕ್ಕೆ ಗಾಂಧೀಜಿ ಭಜನೆ ಎಲ್ಲರಿಗೂ ಗೊತ್ತು. ವೈಷ್ಣವ ಜನ ತೋ ತೇಣೆ ಕಹಿಯೇ ಜೆ ಪೀಡ ಪರಾಯಿ ಜಾಣೆ ರೇ, पर दुखे उपकार करे तो ये मन अभिमान ना जाने रे. वैष्णव जन तो तेणे कहिए जे. ಯಾರಿಗೆ ವೈಷ್ಣವರು ಅಂದರೆ ಭಾಗವತರು ಯಾರಿಗಂತಾರಪ್ಪ? ಯಾರು ಪರರ ಪೀಡೆಯನ್ನು ಅರ್ಥೈಸ್ಕೊಳ್ತಾರೋ, ಸಂತರಿಗೆ ಪರರ ಪೀಡೆ ಜೇಕಾ ರಾಂಜಲೆ ಗಾಂಜಲೆ ತ್ಯಾಸಿ ಮಣಾವೇಚೋ ಆಪುಲೆ ತೋಚಿ ಸಂತ ಜಾಣವ ಅಂತ ತುಕಾರಾಮ್ ಮಹಾರಾಜ್ ಅಂತಾರೆ. ರಾಂಜಲೆ ಗಾಂಜಲೆ ಅಂದರೆ ಪರರ ಪೀಡಿತರನ್ನು, ಅವ್ರ ದುಃಖವನ್ನು ತಮ್ಮ ದುಃಖ ಅಂತ ಅಂದ್ಕೊಳ್ಳೋವನು. ಅವರು ಪರ ದುಃಖೇ ಉಪಕಾರಕರೇ, ಉಪಕಾರ ಮಾಡಿದ್ಮೇಲೆ ಮನ ಅಭಿಮಾನನ ಜಾಣೇರೇ. ಅದಕ್ಕೆ ಅಭಿಮಾನ ಇರೋದಿಲ್ಲ ಮನಸ್ಸಿಗೆ, ನಾನು ಇವ್ರಿಗೆ ಹೋಗಿ ಉಪಕಾರ ಮಾಡಿದೆ. ಯಾಕೆ ಅಂದರೆ ಮತ್ತೆ ಇಲ್ಲಿ ಉಪನಿಷದ ವಾಕ್ಯಗಳು ಬರುತ್ತೆ. ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳಿದ್ದಾರೆ, ನಾವು ಏನೇ ಒಂದು ಮಾಡಿದ್ರೂ ಕೂಡ ಅದು ನಮ್ಮ ಇತಿ ಕರ್ತವ್ಯ, ನಮ್ಮ ಧರ್ಮವಾಗಿರುತ್ತದೆ. ಹಾಗಾಗಿ ಅದಕ್ಕೆ ಯಾವ ಥರವಾದ ಅಭಿಮಾನ ಇರಬಾರ್ದು. ದೇವತಾ ಋಣ, ಋಷಿ ಋಣ, ಪಿತೃ ಋಣ, ಮನುಷ್ಯ ಋಣ, ಭೂತ ಋಣ, ಪಂಚಮಹಾಭೂತಗಳಿಗೆ ಸಲ್ಲಿಸುವ ಋಣಗಳನ್ನು ನಾವು ಸಲ್ಲಿಸಬೇಕು, ಮನುಷ್ಯರಿಗೆ ಸಲ್ಲಿಸಬೇಕು. ಹಾಗಾಗಿ ನಾನು ಯಾರಿಗಾರು ಹೋಗಿ ಒಂದು ಕೆಲಸ ಮಾಡಿಕೊಟ್ರೆ ಅದಕ್ಕೆ ನಾನು ಸೇವೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಅಗತ್ಯ ಇಲ್ಲ. ಯಾಕೆಂದರೆ ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಹ್ಯುಮ್ಯಾನಿಟಿ. ಮನುಷ್ಯ ಸಂಘಜೀವಿ ಅಂದಮೇಲೆ ಪರಸ್ಪರವಾಗಿ ಇನ್ನೊಬ್ಬರಿಗೆ ನಾನು ಸಹಾಯ ಮಾಡೋದು ನನ್ನ ಇತಿ ಕರ್ತವ್ಯ. ಯಾವುದೇ ಮುಖೇಣ ಆಗಲಿ, ಕಾಯ ಮುಖೇಣ ಆಗಲಿ, ಮನಸ್ಸಿನ ಮುಖೇಣ ಆಗಲಿ, ವಾಚಾ ಮುಖೇಣ ಆಗಲಿ, ಫೈನಾನ್ಷಿಯಲ್ ಮುಖೇಣ ಆಗಲಿ, ಯಾತ್ರರ ಮುಖೇಣ ಏನಿರ್ತಾರೆ ಶ್ರೀ ಮಹಾರಾಜರು, ಎಲ್ಲರೂ ಸೇರಿ ನೋಡೋಣ. ಅದಕ್ಕೆ ಮಹಾರಾಜರ ಚರಿತ್ರೆ ಓದಿದಾಗ ಗೊತ್ತಾಗುತ್ತೆ ಮಹಾರಾಜರು ಹೆಂಗೆ ಮೂರ್ತಿಮಂತ ಮಹಾರಾಜರದ್ದು ಸಹಾಯ ಮಾಡೋದಾಗಲಿ, ಪ್ರೇಮ ಮಾಡೋದಾಗಲಿ ನೋಡಿದಾಗ ನಮಗೆ ಅವರಿಂದ ಪಾಠ ಕಲಿಯೋದು ಎಷ್ಟಿರುತ್ತಪ್ಪ ಅಂತ ಒಮ್ಮೆ ಗುರು ಮಾಡ್ಕೊಂಡ್ಮೇಲೆ ಅದು ಅನುಕರಣ ಮಾಡಬೇಕು.
ಪ್ರತಿಯೊಬ್ಬ ಮನುಷ್ಯನಿಗೂ ಪರೋಪಕಾರ ಬುದ್ಧಿ ಇರುವುದು ಅತ್ಯಂತ ಅವಶ್ಯವಿರುತ್ತದೆ. ಕೋಟ್ ಆ್ಯಂಡ್ ಕೋಟ್. ಅವಶ್ಯವಿರುತ್ತದೆ ಅಂದರೆ ಅದು ಇತಿ ಕರ್ತವ್ಯ ಆಯಿತು ತಾನೆ. ಆದರೆ ಅದು ಯಾರಿಗೆ ಶಕ್ಯವಿರುತ್ತದೆ ಹಾಗೂ ಯಾರಿಗೆ ಮಾಡಬೇಕು ಎಂಬುದನ್ನು ವಿಚಾರ ಮಾಡಬೇಕು. ಯಾವ ಹೊಲದಲ್ಲಿ ನೀರು ಪರ್ಯಾಪ್ತವಾಗಿ ಹೆಚ್ಚಿಗೆ ಉಳಿಯುತ್ತದೆಯೋ ಆ ಹೊಲದಿಂದಲೇ ನೀರನ್ನು ಹೊರಗೆ ಹಾಕಲು ಬರುತ್ತದೆ ಹಾಗೂ ಅದು ಹಿತಕರವಾಗಿರುತ್ತೆ. ಇಟ್ ಈಸ್ ಇನ್ ದ ಫೇವರ್ ಆಫ್ ಎವ್ರಿಬಡಿ. ಯಾವಾಗ ನಮ್ಮ ಹೊಲದಲ್ಲಿ ಜಾಸ್ತಿ ನೀರು ಶೇಖರಣೆ ಆದಾಗ ಅದನ್ನು ತುಂಬ ಇದೆ ರೀ, ಇನ್ನೊಂದು ಹೊಲಕ್ಕೆ ಮತ್ತೊಂದು ಹೊಲಕ್ಕೆ ಬಿಡೋಣ ಅಂತ ಅವಾಗ ವಿ ಕ್ಯಾನ್ ಅಲೌ ದ ವಾಟರ್ ಟು ಪಾಸ್ ಟು ಅದರ್ ಫೀಲ್ಡ್ಸ್ ಆಲ್ಸೋ. ಉಳಿದ ಹೊಲಗಳ ವಿಷಯದಲ್ಲಿ ಹಾಗೆ ಆಗುವುದಿಲ್ಲ. ಇಂಥ ಹೊಲಗಳಿಗೆ ನೀರು ಹೇಗೆ ಸಿಗುತ್ತದೆ ಎಂಬುದನ್ನೇ ಮೊದಲು ವಿಚಾರ ಮಾಡಬೇಕಾಗುತ್ತದೆ. ಪರೋಪಕಾರ ಮಾಡುವವರು ಕೂಡ ಇದೇ ದೃಷ್ಟಿಯನ್ನು ಇಟ್ಟುಕೊಳ್ಳಬೇಕು. ಯಾವ ಮಹಾತ್ಮನು ತನ್ನ ಉದ್ಧಾರ ಮಾಡಿಕೊಂಡು ಜಗತ್ತಿನ ಕಲ್ಯಾಣಕ್ಕಾಗಿಯೇ ಬದುಕಿರುತ್ತಾನೋ ಅವನಿಗೆ ಪರೋಪಕಾರ ಮಾಡುವ ಅಧಿಕಾರವಿರುತ್ತದೆ. ಗುರು ಮಹಾರಾಜರು ಜ್ಞಾನ ಆಗಲಿ, ಭಕ್ತಿ ಆಗಲಿ, ವೈರಾಗ್ಯ ಆಗಲಿ ಎಲ್ಲ ತುಂಬಿ ತುಳುಕಾಡ್ತಿದ್ದು, ಧಾರಾಕಾರವಾಗಿ ಹರಿತಾ ಇತ್ತು. ಅದು ಎಲ್ಲಿ ಡ್ಯಾಮಿನ ಗೇಟ್ಸ್ ಓಪನ್ ಮಾಡ್ಬೇಕು ಹಂಗೆ ಧಾರಾಕಾರವಾಗ ಶಕ್ತಿ ಹರಿತಾ ಇತ್ತು. ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ಯಾರು ಬರ್ತಾರೋ ಭೇದವಿಲ್ಲದೆ ಎಲ್ಲರಿಗೂ ಆ ಶಕ್ತಿಯನ್ನು ಪ್ರದಾನ ಮಾಡ್ತಾಯಿದ್ರು. ಅವರು ತಗೊಳ್ಳಿ, ತಾಯಿ ಕೊಡ್ತಿದ್ದಾಳೆ ಅಂತ. ಯಾಕೆ? ತಮ್ಮ ಉದ್ಧಾರ ಮಾಡಿಕೊಂಡು ಜಗತ್ತಿನ ಹಿತಕ್ಕಾಗಿ ಅವ್ರು ಬದುಕಿದ್ರು. ಹೇಳ್ತಿದ್ರು, ಈ ದೇಹ ಆ ತಾಯಿ ಕೊಟ್ಟಿದ್ದಾಳೆ ಆ ಜಗತ್ತಿನ ಬಳಕೆಗೋಸ್ಕರ ಅಂತ, ಇದನ್ನು ಬಳಕೆ ಮಾಡ್ಕೊಂಡು ನಿಮ್ಮ ಉದ್ಧಾರ ಮಾಡಿಕೊಡ್ರಿ ಅಂತ ಹೇಳ್ತಿದ್ರು. ಅವರಿಗೆ ಅಧಿಕಾರವಿರುತ್ತದೆ. ಹೀಗಿರುವಾಗ ಒಂದು ಸಂಶಯ ಬರುವುದು ಏನೆಂದರೆ, ಉಳಿದವರು ಪರೋಪಕಾರ ಬುದ್ಧಿಯನ್ನು ಹೊಂದಬಾರದು. ಹೇಗೆ ಹಾಗೂ ಈ ದಿಶೆಯಲ್ಲಿ ಪ್ರಯತ್ನ ಮಾಡಬಾರದೋ ಹೇಗೆ? ಹಾಗಂದ್ರೆ ನಾವೆಲ್ಲ ಉಪಕಾರ ಮಾಡಬಾರ್ದೇನ್ರಿ, ಪರೋಪಕಾರ ಮಾಡಬಾರ್ದೇನ್ರಿ? ಹಾಗೇನೂ ಇಲ್ಲ. ಪರೋಪಕಾರ ಬುದ್ಧಿ ಹಾಗೂ ಪ್ರಯತ್ನ ಇರುವುದು ಅವಶ್ಯವಿರುತ್ತದೆ. ಇಟ್ ಈಸ್ ಮ್ಯಾಂಡೇಟ್ರಿ. ಆದರೆ ಪರೋಪಕಾರವೆಂದರೇನು ಹಾಗೂ ಅದರ ದುಷ್ಪರಿಣಾಮವಾಗದಂತೆ ಹೇಗೆ ಮಾಡಲು ಬರುತ್ತದೆ ಎಂಬುದನ್ನು ವಿಚಾರ ಮಾಡಬೇಕು. ನಾ ಪರೋಪಕಾರ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ವಿಚಾರ ಮಾಡ್ತಿದ್ದೀನಿ, ಆದರೆ ಅದರಿಂದ ದುಷ್ಪರಿಣಾಮ, ಕಾನ್ಸಿಕ್ವೆನ್ಸಸ್ ಮೇ ನಾಟ್ ಬಿ ಇನ್ ಫೇವರ್, ದುಷ್ಪರಿಣಾಮ ಆಗಬಹುದು. ಅದಕ್ಕೆ ವಿಚಾರ ಮೊದಲು ಮಾಡಬೇಕು. ಭಗವಂತನ ಸೇವೆ ಎಂಬ ಭಾವನೆಯಿಂದ ಎರಡನೆಯವರಿಗಾಗಿ ಪಟ್ಟ ಪರಿಶ್ರಮಕ್ಕೆ ಪರೋಪಕಾರವೆನ್ನುತ್ತಾರೆ. ಇಂಥ ಪರೋಪಕಾರದಿಂದ ಹಾನಿಯಾಗುವ ಭಯ ಇರುವುದಿಲ್ಲ. ಪರರ ಉಪಕಾರಕ್ಕಾಗಿ, ನಮ್ಮ ಉದ್ಧಾರಕ್ಕಾಗಿ ಸತತವಾಗಿಯೂ 24/7 ತನ್ನ ದೇಹವನ್ನು, ಜೀವವನ್ನು ಚಂದನದಂತೆ ತೇಯ್ದಿ ಆ ಸುಗಂಧವನ್ನು, ಒಳಗಿರುವ ಜ್ಞಾನ ಎಂಬುವ ಸುಗಂಧವನ್ನು ನಮಗೆ 24/7 ಹಂಚಿದ. ಅವಾಗೇನಿರುತ್ತೆ? ಹಾನಿಯಾಗುವ ಭಯ ಇರುವುದಿಲ್ಲ. ಆದರೆ ಇದು ನಾವು ತಿಳಿದಷ್ಟು ಸುಲಭ ಇರುವುದಿಲ್ಲ. ಮತ್ತೆ ಹೇಳ್ತಾರೆ ಮಹಾರಾಜರು, ಆದರೆ ತಿಳ್ಕೊಳ್ರಪ್ಪ, ಇದಷ್ಟು ಸುಲಭ ಇದೆಯಾ? ಏಕೆಂದರೆ ಮನುಷ್ಯನ ಸಹಜ ಪ್ರಾಪ್ತಿಯು ಹೇಗೆಂದರೆ, ತನ್ನ ಕೈಯಿಂದ ಏನೇ ಆದರೂ ಅದನ್ನು ನಾನೇ ಮಾಡಿದ್ದೇನು, ನಾನೇ ಉತ್ತಮನ ಇರುತ್ತೇನೆ ಎಂಬ ಭಾವವನ್ನು ವ್ಯಕ್ತ ಮಾಡಿ ಅವನು ಅಭಿಮಾನಕ್ಕೆ ಬಲಿ ಬೀಳುತ್ತಾನೆ. ಗುರು ಮಹಾರಾಜರು ಸಾವಿರಾರು ಜನ, ಲಕ್ಷ ಜನಕ್ಕೆ, ಎಷ್ಟು ಜನಕ್ಕೆ ಉಪಕಾರ ಮಾಡಿದ್ದಾರೆ ಗೊತ್ತಿಲ್ಲ. ಆದರೆ ಅವ್ರು ಯಾವತ್ತೂ ಹೇಳಿಲ್ಲ ನಾನು ಎಷ್ಟು ಜನಕ್ಕೆ ಉಪಕಾರ ಮಾಡಿದ್ದೀನಿ ಅಂತ. ಈ ಅಪಾಯದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಎರಡನೆಯವರಿಗಾಗಿ ಏನಾದರೂ ಮಾಡುವ ಪ್ರಸಂಗ ಒದಗಿದಾಗ ಅದರ ಲಾಭ ತೆಗೆದುಕೊಂಡು ನಾವು ನಮ್ಮ ಮನಸ್ಸಿಗೆ, ಹೇ ದೇವ, ನನಗೆ ನಿನ್ನ ಸೇವೆಯ ಲಾಭ ಕೊಟ್ಟಿರುವಿ, ಇದು ನನ್ನ ಮೇಲೆ ನಿನ್ನ ಕೃಪೆಯಾಗಿರುತ್ತದೆ. ಇದೇ ರೀತಿ ಕೃಪೆ ಮಾಡುತ್ತಾ ನನ್ನಿಂದ ಇನ್ನಷ್ಟು ಸೇವೆ ತೆಗೆದುಕೋ ಎಂದು ಪ್ರಾರ್ಥನೆ ಮಾಡುವ ಪಾಠ ಕಲಿಸಬೇಕು. ಮನಸ್ಸಿಗೆ ಪಾಠ ಕಲಿಸಬೇಕು ನಾವು. ಅಪ್ಪ, ನಿನ್ನ ಸೇವೆ ಮಾಡಿದ್ದೀನಿ, ನಾನು ಇನ್ನಷ್ಟು ಸೇವೆ ಮಾಡುವ ಭಾಗ್ಯ ಕೃಪೆ ಮಾಡಪ್ಪ. ಆದರೆ ನಾವೇನು ಮಾಡ್ತೀವಿ ಅಂದರೆ, ನಾನೇ ಸೇವೆ ಮಾಡಿದ್ದೀನಿ, ನಾನೇ ನಮ್ಮ ಅತ್ತೆಯನ್ನು ನೋಡಿಕೊಂಡೆ, ನಾನೇ ಅವರನ್ನು ನೋಡಿಕೊಂಡೆ, ಇವರನ್ನು ನೋಡಿಕೊಂಡೆ, ಬಾಕಿಯವ್ರು ಯಾರು ಏನೂ ಮಾಡಲೇ ಇಲ್ಲ. ಮನಸ್ಸು ಅಭಿಮಾನ, ದೇಹಕ್ಕೆ ಅಭಿಮಾನ ಉಂಟು,
ಮನಸ್ಸಿಗೆ ತಂದ ಜಡ ಅಭಿಮಾನ ಉಂಟು. ನಾನೇ ಎಲ್ಲ ಮಾಡಿಬಿಟ್ಟೆ, ಬಾಕಿಯವ್ರು ಏನೂ ಮಾಡಲೇ ಇಲ್ಲ. ಅವ್ರವ್ರ ಕರ್ಮಾನುಸಾರವ, ಅವ್ರವ್ರ ಪ್ರಾರಬ್ಧ ಅನುಸಾರವಾದ ಆ ಸೇವೆ ಕೊಟ್ಟಿರ್ತಾನಷ್ಟೆ. ಎವ್ರಿಥಿಂಗ್ ಈಸ್ ಪ್ರೀ ಡೆಸ್ಟೈನ್ಡ್ ಅಂದರೆ ಪೂರ್ವ ನಿರ್ಧಾರಿತ ಇರುತ್ತೆ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಅಂದರೆ ಎಲ್ಲ ಸಂತರು ಹೇಳ್ತಾರೆ. ಅಂದಮೇಲೆ ನಾವಲ್ಲಿ ನಾನು ಮಾಡದೆ ಅನ್ನೋ ಹೆಚ್ಚುಗಾರಿಕೆತನ ಬರಲೇಬಾರದು, ಅಭಿಮಾನನೇ ಬರಬಾರ್ದು. ಯಾಕೆಂದರೆ ಪೂರ್ವ ನಿರ್ಧಾರಿತ ಇಂಥ ಸೇವೆ ಇಂಥ ವ್ಯಕ್ತಿ ಮುಖೇಣನೇ ಮಾಡಿಸ್ಲೇಬೇಕು ಅಂತ ಪರಮಾತ್ಮನ ನಿಯೋಜನೆ ಇದೆ. ಅದರಲ್ಲಿ ನಾನು ನೀವು ಅಥವಾ ಬೇರೆಯವರು ಬಂದು ಅದರಲ್ಲಿ ಅಡ್ಡ ಹಾಕಲಿಕ್ಕೆ ಅಥವಾ ನಾವು ಮಾಡಲಿಲ್ಲ ಅಂತ ಅವರನ್ನು ತಿರಸ್ಕಾರ ಮಾಡೋದಾಗಲಿ, ಅವ್ರ ಮೇಲೆ ದ್ವೇಷ ಹಗೆ ಸಾಧಿಸಲಾಗಲಿ, ಅದು ಸಿಟ್ಟು ಮಾಡೋದಾಗಲಿ, ಅದು ಸರ್ವವು ಮಿಥ್ಯಾ ಮತ್ತು ನಿರರ್ಥಕ. ಇಟ್ಸ್ ಆಫ್ ನೋ ಯೂಸ್, ಅಬ್ಸಲ್ಯೂಟ್ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ ಆಫ್ ದ ಈಗೋ ಅಂತ ಹೇಳ್ತಾರೆ. ಜೀವಾತ್ಮಕ್ಕೆ ಅಹಂಕಾರ ನಾನು ಮಾಡಿದೆ ಅಂತ. ಎಲ್ಲಿಂದ ಮಾಡಿದ್ಯಪ್ಪ ನೀನು? ಅದು ಬುದ್ಧಿ ಪರಮಾತ್ಮ ನಿನ್ನ ಪ್ರಾರಬ್ಧದಲ್ಲಿ ಬರದೇ ಇಟ್ಬಿಟ್ಟಿದ್ದಾನೆ. ಈ ಸೇವಾ ಇವರೇ ಮಾಡಬೇಕು, ಈ ಸೇವಾ ಇವರೇ ಮಾಡಬೇಕು. 1 ಪೈಸಾ ಕಡಿಮೆ ಕೊಡೋದಿಲ್ಲ, 1 ಪೈಸಾ ಜಾಸ್ತಿ ಕೊಡಲ್ಲ. ಅಂದಮೇಲೆ ಸೇವೆದು ಹಾಗೆ ಇರುತ್ತೆ. ಯಾರ ಮುಖೇಣ ಯಾವಾಗ ಎಷ್ಟು ಎವ್ರಿಥಿಂಗ್ ಈಸ್ ಡೆಸ್ಟೈನ್ಡ್. ಮನೆಯಿಂದ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತೀವಿ. ಮನೆಯಿಂದ ಹಿಡಿದು ಹೊರಗಡೆ ತನಕ, ಪ್ರಪಂಚದಿಂದ ಪರಮಾರ್ಥದ ತನಕ ನಾವು ಸೇವೆಯೇ ಮಾಡಬೇಕು ಅಂತ ನಿರ್ಧಾರಿತ ಇದ್ದಾಗ ಪರಮಾತ್ಮ ಅದನ್ನು ನಿಯೋಜನೆ ಮಾಡಿ ಇವ್ರ ಪ್ರಾರಬ್ಧಕ್ಕೆ ಇಷ್ಟು ಸೇವೆ, ಇಷ್ಟು ಗಂಟು. ಯಾಕೆ ಸೇವೆ ಮಾಡೋಕ್ಕೆ ಕೊಡ್ತಾನೆ ಪರಮಾತ್ಮ? ಅದು ಅವನ ಕೃಪೆ. ನೀನು ಕೃಪೆ ಕಣಪ್ಪ ಅಂತ ಯಾಕೆ ಹೇಳ್ತಿದ್ದಾರೆ ಮಹಾರಾಜರು ಅಂದರೆ, ಅದರಲ್ಲೂ ಪರಮಾತ್ಮ ಏನು ನಮ್ಮ ಹಿತಾನ ನೋಡ್ತಾನೆ. ಆ ಸೇವೆ ಮಾಡುವ ಮುಖೇಣ ನಮ್ಮ ಕರ್ಮವನ್ನೇ ಅವನು ಕಳಚಿ ಹಾಕ್ತಿದ್ದಾನೆ, ಅದನ್ನು ಅಳಿಸ್ತಿದ್ದಾನೆ ಅವನ ಕರ್ಮನ. ಜ್ಞಾನ ಮಾರ್ಗದಿಂದ, ಭಕ್ತಿ ಮಾರ್ಗದಿಂದ, ಕರ್ಮ ಮಾರ್ಗದಿಂದ ಈ ಸೇವೆಗಳು ನಾವು ಏನೇನು ಮಾಡ್ತೀವೋ ಹೊರಗಡೆಯಿಂದ ಮನೆಯಿಂದ ಹಿಡಿದು ಹೊರಗಡೆ ತನಕ ಆ ಸೇವೆ ನನ್ನ ಕರ್ಮ ಕಳಚಾಕ್ಲಿಕ್ಕೆ, ಅದನ್ನು ಸುಟ್ಟು ಹಾಕ್ಲಿಕ್ಕೆ ಪರಮಾತ್ಮ ಈ ಕೆಲಸ ಮಾಡಿಸ್ತಿದ್ದಾನೆ. ಹಾಗಾಗಿ ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡೋದು ಉಪಯೋಗ ಎಲ್ಲಿದೆ? ಅಲ್ಲಿ ನನ್ನ ಕರ್ಮ ಕಳಚ್ಕೊಳ್ಳಿಕ್ಕೆ, ನನ್ನ ಜೀವನ ಉದ್ಧಾರ ಮಾಡಿಕೊಳ್ಳಿಕ್ಕೆ ಪರಮಾತ್ಮ ಈ ಸೇವೆ ಕೊಟ್ಟಿದ್ದಾನೆ. ಹಾಗಾಗಿ ಅಲ್ಲಿ ಅಭಿಮಾನ ಹೊಂದುವ ಯಾವ ಕಾರಣವೂ ಇಲ್ಲ. ಈ ರೀತಿಯ ವಿಚಾರ ಸಾರಣಿ ಜಾಗೃತವಾಗಿರದಿದ್ದರೆ ನಮ್ಮ ಹಾನಿ ಹೇಗೆ ಆಗುತ್ತದೆ ಎಂಬುದು ನಮಗೆ ತಿಳಿಯುವುದೇ ಇಲ್ಲ. ಆದ್ದರಿಂದ ನಾವು ಅತ್ಯಂತ ಸಾವಧಾನರಾಗಿರುವುದು ಅವಶ್ಯವಿರುತ್ತದೆ. ವಿಚಾರ ಸಾರಣಿ, ಯು ಶುಡ್ ಬಿ ಓಪನ್ ಫ್ರಮ್ ದ ಇಂಟಲೆಕ್ಟ್. ಸಾರ ವಿಚಾರ ಮಾಡಬೇಕು. ಮತ್ತೆ ತಿರ್ಗಾ ಹೊಳ್ಳಿ ನಾವು ಅವ್ರಿಗೆ ಮಾಡಿದ್ದನ್ನು ಮತ್ತೆ ಅವ್ರು ನಮಗೆ ಮಾಡಲಿಲ್ಲ ಅಂದರೆ ಆ ಬಂಧನದಿಂದ ನಮಗೆ ಭಗವಂತ ಮುಕ್ತನಾಗಿ ಮಾಡಿದ್ದಾನೆ, ಆ ಋಣದಿಂದ ಮುಕ್ತನಾಗಿ ಮಾಡಿದ್ದಾನೆ. ಋಣಾನುಬಂಧನದಿಂದ ನಾವೆಲ್ಲ ಸೇರಿರ್ತೀವಿ. ಹಾಗಾಗಿ ಯಾರೋ ಒಬ್ಬರು ಬಂದು ನನಗೆ ಏನೋ ಸೇವೆ ಸಲ್ಲಿಸಿದ್ರು, ನಾನು ತಿರ್ಗಾ ಹೊರಗಡೆ ಅವರಿಗೆ ಸಲ್ಲಿಸಲಿಲ್ಲ ಅಂದಾಗ ಏನಾಗುತ್ತೆ? ಅದು ಕಟ್ಟಾಗೋಗುತ್ತಲ್ಲ. ಅಂದರೆ ಆ ಋಣಾನುಬಂಧನ ಖತಮ್ ಹೋಗಯಾ. ಮತ್ತೆ ಪುನಃ ಅವ್ರು ಮಾಡಲಿಲ್ಲ ಅಂತ ನಾನು ಸಿಟ್ಟು ಮಾಡೋದಾಗಲಿ, ಅವ್ರು ಸಿಟ್ಟು ಮಾಡೋದಾಗದಾಗೆ ಮತ್ತೆ ಒಬ್ರು ಕರ್ಮಬಂಧನದಲ್ಲಿ ಸೇರ್ಕೊಂಡು ಮತ್ತೆ ಇರಿಸ್ಲಿಕ್ಕೆ ಬರಬೇಕಾಗತ್ತೆ. ಎಲ್ಲೆಲ್ಲಿ ಮುಗೀತಾ ಇರುತ್ತೋ ಅಲ್ಲಲ್ಲಿ ಫಿನಿಷ್ ಮಾಡ್ತಾ ಇರಬೇಕು ಅದನ್ನು. ಹಾಗಾಗಿ ಅಲ್ಲಿ ಯಾವ ಥರವಾದ ಬೇಜಾರಿಲ್ಲ, ಮನಸ್ತಾಪ ಇಲ್ಲ, ಗಿಲ್ಟ್ ಇಲ್ಲ, ನಾನು ಸೇವೆ ಮಾಡಿಲ್ಲ ಅಂತ, ಅಯ್ಯೋ ನನಗೆ ಪಶ್ಚಾತ್ತಾಪ ಆಗ್ತಿದೆ ನಾನು ಸೇವೆ ಮಾಡಲಿಲ್ಲ ಅಂತ, ಅದೂ ಇಲ್ಲ ಅಲ್ಲಿ. ಎವ್ರಿಥಿಂಗ್ ಈಸ್ ಪ್ರೀ ಡೆಸ್ಟೈನ್ಡ್ ಮೀನ್ಸ್ ಹಿ ವಿಲ್ ಟೇಕ್ ದಟ್ ವಾಟ್ ಎವರ್ ಹಿ ವಾಂಟ್ಸ್ ಟು ಟೇಕ್ ಸೇವಾ, ಹಿ ವಿಲ್ ಡೆಫಿನೆಟ್ಲಿ ಟೇಕ್ ಫ್ರಮ್ ದಿಸ್ ಬಾಡಿ. ಅದಕ್ಕೆ ಅವ್ರು ಹೇಳ್ತಾರೆ ವಿಚಾರ ಸಾರಣಿ ಅಂದರೆ ಏನು? ವಿವೇಕದಿಂದ ಯೋಚನೆ ಮಾಡಪ್ಪ ನಿನ್ನ ಬುದ್ಧಿ ಅಲ್ಲಿ ಅವಿವೇಕಿ ಆಗಬೇಡ. ಬುದ್ಧಿ ಕಳ್ಕೊಂಬಿಟ್ಟು ಇವ್ರ ಮೇಲೆಲ್ಲ ದೋಷ ಹೊರಿಸ್ತಾ ಕೂತ್ಕೋಬೇಡ. ಪರಮಾರ್ಥಕ್ಕೆ ಬಂದು ನಿನಗೆ ಉಪಯೋಗ ಆಗುವುದಿಲ್ಲ ಅಂತಾನೆ ಸದ್ಗುರು. ಮತ್ತೆ ನೀನು ಅದರಲ್ಲೇ ಯಾರೋ ಏನೋ ಆದ ಕೂಡಲೇ ಆಗಲೇ ಶುರು ಹಚ್ಕೊಂಡ್ಬಿಟ್ರೆ ನೀನು ವಾಪಸ್ಸು ನಾನೆಲ್ಲ ಮಾಡಿದೆ ಇವ್ರು ಯಾರು ಮಾಡಲಿಲ್ಲ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್ ಫಾರ್ ಯು ಟು ಕಮ್ ಟು ಪರಮಾರ್ಥ. ಪ್ರಪಂಚದಲ್ಲೇ ನೀನು ಅದೇ ನಾವು ಕೊಚ್ಚೆದಲ್ಲೇ ಬೆಟರ್ ಇರ್ತೀವಿ ಅಂತ ನಾವು. ಪರೋಪಕಾರ ಶಬ್ದದ ಸರಳ ಅರ್ಥವು ಪರರಿಗೆ ಉಪಕಾರ ಆಗುತ್ತದೆ, ಅಂದರೆ ಮತ್ತೊಬ್ಬರಿಗೆ ಮಾಡಿದ ಉಪಕಾರ. ಇದರಿಂದ ತಿಳಿದು ಬರುವುದು ಏನೆಂದರೆ ಪರೋಪಕಾರಕ್ಕೆ 2 ವ್ಯಕ್ತಿಗಳು ಬೇಕಾಗುತ್ತದೆ. ಒಬ್ಬನ ಉಪಕಾರ ಮಾಡುವವನು ಹಾಗೂ ಇನ್ನೊಬ್ಬನು ಉಪಕಾರ ಮಾಡಿಸಿಕೊಳ್ಳುವವನು. ಜಗತ್ತಿನಲ್ಲಿಯ ಸರ್ವಸಾಮಾನ್ಯ ವ್ಯಕ್ತಿಯ ವಿಷಯದಲ್ಲಿ ನಮ್ಮ ಅನುಭವದಿಂದ ಹೇಳುವುದೇನೆಂದರೆ, ನಾನೊಬ್ಬ ಬೇರೆ ಹಾಗೂ ಅಗಣಿತ ವಸ್ತುಗಳಿಂದ ಕೂಡಿದ ಜಗತ್ತು ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯು ಬೇರೆ ಎಂದು ಭಾವನೆ ಇರುತ್ತದೆ. ಮನಸ್ಸಿನ ಈ ಸ್ವರೂಪದಿಂದಲೇ ಜೀವನದಲ್ಲಿ ನಮ್ಮ ಕೈಯಿಂದ ಯಾವುದಾದ್ರೂ ಒಂದು ಕಾರ್ಯ ಮಾಡುವ ಯೋಗ ಬಂದಾಗ
ನಾನು ಎರಡನೇ ಅವರ ಕಾರ್ಯ ಮಾಡಿದೇನು ಎಂಬ ಅರಿವು ಉಂಟಾಗಿ ಅಹಂಕಾರವು ಬಹು ಬೇಗನೆ ಬೆಳೆಯತೊಡಗುತ್ತದೆ. ನಾನು ಇನ್ನೊಬ್ಬರಿಗೆ ಇಬ್ಬರು ಬೇಕಲ್ವಾ ಅಲ್ಲಿ ಪರೋಪಕಾರ ಮಾಡಲಿಕ್ಕೆ. ಸತತ ಬ್ಯಾಕ್ ಆಫ್ ದ ಮೈಂಡ್ ನಡೀತಿದ್ರೆ ನಾನು ಮಾಡದೆ, ಪರರಿಗೆ ಉಪಕಾರ ನಾನು ಮಾಡದೆ ಅಂತ ಅಲ್ಲೇನಾಗುತ್ತೆ, ಕೇವಲ ಅಹಂಕಾರ ಬೆಳೆಯುತ್ತಾ ಹೋಗುತ್ತದೆ. ಆದ್ದರಿಂದ ಪರೋಪಕಾರ ವಿಷಯದಲ್ಲಿ ಅತ್ಯಂತ ಸಾವಧಾನತೆ ಇರಬೇಕೆಂಬ ಸೂಚನೆಯನ್ನು ಎಲ್ಲ ಸಂತರು ಕೊಟ್ಟಿರುತ್ತಾರೆ. ನಾಮದಲ್ಲಿ ಇರುವುದರಿಂದ ಅಹಂಕಾರವು ಇಲ್ಲದಂತಾಗಿ ಸಾವಧಾನತೆ ಬರುತ್ತದೆ ಹಾಗೂ ಚಿತ್ತವು ಶಾಂತವಾಗುತ್ತದೆ. ಸಾವಧಾನತೆ ಬರುತ್ತದೆ, ಕ್ಲಾರಿಟಿ ಬರುತ್ತೆ ಮೈಂಡಿಗೆ. ಏನಾಗ್ತಾ ಇದೆಯೋ ಭಗವಂತನ ಇಚ್ಛೆಯಿಂದ ಆಗ್ತಿದೆ, ಹಾಗೂ ಅವನು ಕೊಟ್ಟಿದ್ದ ಸೇವೆಯನ್ನು ನಮ್ಮ ಪ್ರಾರಬ್ಧಕ್ಕೆ ನಾವು ಮಾಡಬೇಕು. ಅಲ್ಲಿ ಯಾವ ಥರವಾದ ನಾವು ಕಾಂಪ್ರಮೈಸ್ ಮಾಡಲಿಕ್ಕಾಗಲ್ಲ. ನಾನು ಮಾಡೋದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅಥವಾ ನಾನು ಮಾಡಿದ್ದೀನಿ ಅಂತ ಅದಕ್ಕೆ ನಾವು ಅಹಂಭಾವ ಹೊಂದಕ್ಕೆ ಕಾರಣವೇ ಇಲ್ಲ. ಇಂದಿನ ಬೋಧವಚನ, ಜಗತ್ತಿನಲ್ಲಿ ಪರೋಪಕಾರಿ ಎಂದು ಪ್ರಸಿದ್ಧ ಪಡೆದ ಆದರೆ ಭಗವಂತನ ಅಧಿಷ್ಠಾನದಲ್ಲಿ ಇದ್ದ ದೊಡ್ಡ ದೊಡ್ಡ ಜನರೂ ಕೂಡ ಮಾನಸಮ್ಮಾನಗಳಿಗೆ ಸಿಕ್ಕಿಕೊಂಡಿರುತ್ತಾರೆ. ಮಾನಸಮ್ಮಾನಕ್ಕೆ ಪರೋಪಕಾರ ಮಾಡ್ತಿರೋದು ಒಂದು ಮಾನಸಮ್ಮಾನಕ್ಕೆ ಅಂತಂದ್ಬಿಟ್ಟು ದೊಡ್ಡ ಜನರು, ಅಧಿಷ್ಠಾನದಲ್ಲಿರುವ ಜನರು ಕೂಡ ಅದಕ್ಕೆ ಸಿಕ್ಕಿಬಿದ್ದು ಏನಾಗ್ತಾರೆ, ತಮ್ಮ ಅಧಿಷ್ಠಾನದಿಂದ ಪರಮಾತ್ಮನ ಒಂದು ಇದರಿಂದ ವಂಚಿತರಾಗಿ ಅವರು ಅಲ್ಲಿ ಸಿಕ್ಕಿಕೊಂಡು ಬಿದ್ದು ಹೋಗ್ತಾರಲ್ಲಿ. ಹಾಗಾಗಿ ಅಲ್ಲಿ ನಾನು ಪರೋಪಕಾರ ಮಾಡ್ತಿದ್ದೀನಿ ಅನ್ನೋ ಅಹಂಭಾವಕ್ಕೆ ಅವಕಾಶ ಯಾವಾಗ ಬರುವುದಿಲ್ಲ, ಯಾವಾಗ ಪರಮಾತ್ಮ ಎಲ್ಲವೂ ಈ ದೇಹದ ಮುಖೇನ ನೀ ಮಾಡಿಸ್ತಾ ಇದ್ಯಪ್ಪ, ಇದು ಸೇವೆ ಏನು ಕೊಟ್ಟಿದೆಯೋ ಅದು ನೀನೇ ಕೊಟ್ಟಿರೋದು, ಅದರಿಂದ ನಿನ್ನ ಸೇವೆಯೇ ನಿನಗೆ ಸಲ್ಲಿಸ್ತಾ ಇದ್ದೀನಿ ಅಂತ ಭಾವನೆ ಇಟ್ಕೊಂಡಾಗ ಅಲ್ಲಿ ಯಾವುದೋ ಅಹಂಭಾವಕ್ಕೆ ಬರಲಿಕ್ಕೆ ಅವಕಾಶ ಕೊಡಬಾರದು. ಆ ರೀತಿಯಲ್ಲಿ ನಾವು ನಾಮಸ್ಮರಣೆಯನ್ನು ಮಾಡುತ್ತಾ ಈ ಜೀವನದಲ್ಲಿ ಪರರಿಗೆ ಉಪಕಾರ ಮಾಡೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.